ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ನಮ್ಮ ಕುಟುಂಬ, ಇದು ಜೀವನದ ಸಾಫಲ್ಯ ಮಾರ್ಗ. ಹಿಂದಿನ ವಿಡಿಯೋದಲ್ಲಿ ನೈವೇದ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈ ವಿಡಿಯೋದಲ್ಲಿ ಸುಲಭವಾಗಿ ಫಲವತ್ತಾದ ಪೂಜೆ ಹೇಗೆ ಮಾಡುವುದು ತಿಳಿದುಕೊಳ್ಳೋಣ. ದೇವರ ಪೂಜೆ ಎಂದರೆ ಅದೊಂದು ಸಾಧನೆಯಲ್ಲ. ದೇವರ ತಲೆಯ ಮೇಲೆ 2 ಹೂವನ್ನು ಹಾಕಿ ಆರತಿ ಮಾಡಿದರೆ ಮುಗಿಯಿತು ಎಂದು ನಾವೆಲ್ಲ ಅಂದುಕೊಂಡಿದ್ದೇವೆ. ಆದರೆ ಆ ಭಾವನೆ ತಪ್ಪು. ದೇವರ ಪೂಜೆ, ವ್ರತವಿಧಾನ ಹಾಗೂ ಹಬ್ಬಗಳ ಹಿನ್ನೆಲೆ, ಆಚರಣೆ ಎಲ್ಲವೂ ತನ್ನದೇ ಆದ ಪವಿತ್ರ ಹಿನ್ನೆಲೆ ಹಾಗೂ ವಿಧಿವಿಧಾನಗಳನ್ನು ಒಳಗೊಂಡಿರುತ್ತವೆ. ಇಂದಿನ ದಿನದಲ್ಲಿ ಕೆಲಸದ ಒತ್ತಡ, ತಮ್ಮದೇ ಆದ ಜವಾಬ್ದಾರಿ ಕೆಲಸಗಳ ಮಧ್ಯೆ ದೇವರ ಪೂಜೆ ಮಾಡಲು ಸಮಯವಿಲ್ಲ. ಆದ್ದರಿಂದ ಕೆಲವು ದಿನಗಳಲ್ಲಿ ಮಾತ್ರ ಪೂಜೆ ಮಾಡುವುದು ಅಥವಾ ತಾವು ಬಿಡುವಿದ್ದಾಗ ದೇವರ ಪೂಜೆ ಮಾಡುವುದು ಸಹ ನೋಡುತ್ತಿದ್ದೇವೆ. ದೇವರಲ್ಲಿ ಭಕ್ತಿ ಇಟ್ಟು ನಿತ್ಯವೂ ದೇವರ ಧ್ಯಾನ, ಪೂಜೆ ಮಾಡುವುದರಿಂದ ಜೀವನದಲ್ಲಿ ಯಶಸ್ಸನ್ನು ಪಡೆಯಬಹುದು ಹಾಗೂ ಮನೆಯಲ್ಲಿಯೂ ಸಕಾರಾತ್ಮಕ ಶಕ್ತಿ ನೆಲೆಸುವುದು. ಹೌದು ಅಲ್ಲ? ದೇವರ ಪೂಜೆಯಲ್ಲಿ 2 ವಿಧಾನವನ್ನು ಕಾಣಬಹುದು. ಒಂದು ಷೋಡಶೋಪಚಾರ ಪೂಜೆ ಹಾಗೂ ಇನ್ನೊಂದು ಪಂಚೋಪಚಾರ ಪೂಜೆ. ನಾವು ಸುಲಭವಾಗಿ ಮತ್ತು ಸರಳವಾಗಿ ಪ್ರತಿನಿತ್ಯವೂ ಕೇವಲ 5 ನಿಮಿಷಗಳಲ್ಲಿ ಮಾಡಿಕೊಳ್ಳಬಹುದಾದ ಪಂಚೋಪಚಾರದ ಪೂಜೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು, ಕೇವಲ 5 ನಿಮಿಷದಲ್ಲಿ ಸಕಾರಾತ್ಮಕಗೊಳಿಸುವ ಪೂಜೆಯನ್ನು ಈ ನಮ್ಮ ಬ್ಯುಸಿ ಲೈಫಲ್ಲಿ ಅಳವಡಿಸಿಕೊಳ್ಳಬಹುದು. ಭಕ್ತಿಯಿಂದ ದೇವರ ಪೂಜೆಯನ್ನು ಮಾಡಲು ವಿವಿಧ ಗ್ರಂಥಗಳಲ್ಲಿ ವಿಭಿನ್ನ ಬಗೆಯನ್ನು ನೀಡಿರುವುದನ್ನು ಕಾಣಬಹುದು. ಪಂಚೋಪಚಾರ ವಿಧಿವಿಧಾನದ ಮೂಲಕ ಪೂಜೆ ಸಲ್ಲಿಸುವುದರಿಂದಲೂ ದೇವರಿಗೆ ಅತ್ಯಂತ ಸಂತೃಪ್ತಿ ಉಂಟಾಗುವುದು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಪೂಜೆ ಮಾಡುವಾಗ ಪಂಚೋಪಚಾರ ಪೂಜಾ ವಿಧಿಯನ್ನು ಅನುಸರಿಸುವುದು ಸೂಕ್ತ. ಬಹಳ ಸರಳ ವಿಧಾನಗಳಲ್ಲಿ ಇರುವುದರಿಂದ ವ್ಯಕ್ತಿ ಎಷ್ಟೇ ಅವಸರದಲ್ಲಿದ್ದರೂ ಪೂಜೆಯನ್ನು ಸುಸೂತ್ರವಾಗಿ ನಿರ್ವಹಿಸಬಹುದು. ಪಂಚೋಪಚಾರದ ಪೂಜಾ ವಿಧಾನವನ್ನು ತಿಳಿಯೋಣ. ಪಂಚೋಪಚಾರ ಎಂದರೆ ಪಂಚ ಎಂದರೆ 5, ಉಪಚಾರ ಎಂದರೆ ಸೇವೆ. 5 ವಿಧಾನದಲ್ಲಿ ಮಾಡುವ ಸೇವೆಯೇ ಪಂಚೋಪಚಾರ ಪೂಜೆ. ನಾವು ನಮ್ಮ ಮನೆಗೆ ಬರುವ ಅತಿಥಿಗೆ ಹೇಗೆ ಮನಸಾರೆ ಸ್ವಾಗತಿಸಿ ನೀರನ್ನು ಕೊಟ್ಟು ಉಪಚಾರಗಳು ಮಾಡುತ್ತೇವೋ, ಅದೇ ರೀತಿ ನಮ್ಮ ಪೂಜೆಗೆ ಕರೆಯುವ ದೇವರನ್ನೂ ಸಹ ಅಷ್ಟೇ ನಿಷ್ಕಲ್ಮಶವಾಗಿ ಸೇವೆ ಅಥವಾ ಉಪಚಾರಣೆ ಮಾಡಬೇಕು. ಪಂಚೋಪಚಾರಗಳಲ್ಲಿ 5 ವಿಧದ ಸೇವೆಗಳನ್ನು ತಿಳಿದುಕೊಳ್ಳೋಣ. ನಾವು ಅಮ್ಮನವರಿಗೆ ಪೂಜೆ ಮಾಡುವಾಗ ಪ್ರತಿನಿತ್ಯ ಅಥವಾ ಪ್ರತಿ ಮಂಗಳ ಶುಕ್ರವಾರದಲ್ಲಿ ಪಂಚೋಪಚಾರದ ಸರಳ ಪೂಜೆಯ ಮಾಡಿ ಉತ್ತಮ ಫಲಿತಗಳನ್ನು ಪಡೆಯಬಹುದು. ಲಲಿತಾ ಸಹಸ್ರನಾಮದಲ್ಲೂ ಸಹ ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯೋಪಚಾರಿಣಿ ಎಂದು ಕರೆಯುತ್ತೇವೆ. ಅಂದರೆ ಆ ತಾಯಿ ಪಂಚಸಂಖ್ಯೋಪಚಾರಿಣಿ ಮತ್ತು ಆ ಪಂಚಸಂಖ್ಯೋಪಚಾರಗಳು ಬಹಳ ಇಷ್ಟವಾಗಿ ಸ್ವೀಕರಿಸುತ್ತಾಳೆ. ಪಂಚೋಪಚಾರದ 5 ಸೇವೆಗಳು ಯಾವುವು ಎಂದರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ. ಪಂಚೋಪಚಾರದಲ್ಲಿ ಉಪಯೋಗಿಸುವ ಈ 5 ವಸ್ತುಗಳು ಪಂಚಭೂತಗಳ ಪ್ರತೀತಿ. ಈಗ ಪಂಚಭೂತಗಳು ಹಾಗೂ ಅದರ ಬೀಜ ಮಂತ್ರಗಳು ಹಾಗೂ ಪಂಚೋಪಚಾರದಲ್ಲಿ ಉಪಯೋಗಿಸುವ ಈ 5 ವಸ್ತುಗಳು ಯಾವ ಪಂಚಭೂತದ ತತ್ವ ಸ್ವರೂಪವೆಂದು ತಿಳಿದುಕೊಳ್ಳೋಣ. ಪಂಚಭೂತಗಳಲ್ಲಿ ಮೊದಲನೆಯದು ಪೃಥ್ವಿ. ಪೃಥ್ವಿ ಎಂದರೆ ಭೂಮಿ. ಪೃಥ್ವಿಯ ಬೀಜ ಮಂತ್ರ ಲಂ. ಪಂಚೋಪಚಾರದಲ್ಲಿ ಉಪಯೋಗಿಸುವ ಗಂಧವು ಪೃಥ್ವಿ ತತ್ವವನ್ನು ಹೊಂದಿರುತ್ತದೆ. ಎರಡನೆಯದು ಆಕಾಶ. ಆಕಾಶದ ಬೀಜ ಮಂತ್ರ ಹಂ. ಪಂಚೋಪಚಾರದಲ್ಲಿ ಉಪಯೋಗಿಸುವ ಪುಷ್ಪವು ಆಕಾಶ ತತ್ವದಿಂದ ಹುಟ್ಟಿ ಬಂದಿರುತ್ತದೆ. ಮೂರನೆಯದು ವಾಯು. ವಾಯುವಿನ ಬೀಜ ಮಂತ್ರ ಯಂ. ಪಂಚೋಪಚಾರದಲ್ಲಿ ಉಪಯೋಗಿಸುವ ಧೂಪವು ವಾಯುವಿನ ತತ್ವವನ್ನು ಹೊಂದಿರುತ್ತದೆ. ನಾಲ್ಕನೆಯದು ಅಗ್ನಿ. ಅಗ್ನಿಯ ಬೀಜ ಮಂತ್ರ ರಂ. ಪಂಚೋಪಚಾರದಲ್ಲಿ ಉಪಯೋಗಿಸುವ ದೀಪವು ಅಗ್ನಿ ತತ್ವವನ್ನು ಹೊಂದಿರುತ್ತದೆ. ಐದನೆಯದು ಜಲ. ಜಲವಿನ ಬೀಜ ಮಂತ್ರ ವಂ. ಪಂಚೋಪಚಾರದಲ್ಲಿ ನಾವು ದೇವರಿಗೆ ಅರ್ಪಿಸುವ ಯಾವುದೇ ನೈವೇದ್ಯವೂ ಜಲವಿನ ತತ್ವವನ್ನು ಹೊಂದಿರುತ್ತದೆ. ಆದ್ದರಿಂದ ಈ ಪಂಚಭೂತಗಳ ಪ್ರತೀಕವಾಗಿರುವಂಥ ಈ 5 ವಿಧಾನದಲ್ಲಿ ಪಂಚೋಪಚಾರ ಪೂಜೆ ಮಾಡುವುದರಿಂದ ಶ್ರೇಷ್ಠಕರವಾದ ಯಶಸ್ಸು ನಮ್ಮ ಜೀವನದಲ್ಲಿ ಕಂಡುಬರುತ್ತದೆ. ಪಂಚೋಪಚಾರದ ಪೂಜೆಯ ಮಂತ್ರಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದು ಗಂಧಂ. ಗಂಧವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ಲಂ ಪೃಥ್ವಿ ತತ್ವಾತ್ಮಿಕಾಯೈ ನಮಃ
ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಗಂಧಂ ಪರಿಕಲ್ಪಯಾಮಿ. ಈ ಮಂತ್ರದಲ್ಲಿ ಪಂಚಭೂತದ ಪೃಥ್ವಿ ಹಾಗೂ ಅದರದ ಬೀಜ ಮಂತ್ರವೂ ಸಹ ಒಳಗೊಂಡಿರುತ್ತದೆ. ಆದ್ದರಿಂದ ಇದು ಬಹಳ ಶ್ರೇಷ್ಠಕರವಾದದ್ದು. ಎರಡನೆಯದು ಪುಷ್ಪವನ್ನು ಅರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ಹಂ ಆಕಾಶ ತತ್ವಾತ್ಮಿಕಾಯೈ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಪುಷ್ಪಂ ಪರಿಕಲ್ಪಯಾಮಿ. ಮೂರನೆಯದು ಧೂಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ಯಂ ವಾಯುತತ್ವಾತ್ಮಿಕಾಯೈ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಧೂಪಂ ಪರಿಕಲ್ಪಯಾಮಿ ಅಥವಾ ಧೂಪಂ ಆಗ್ರಾಪಯಾಮಿ ಅಂತ ಹೇಳಬೇಕು. ಇನ್ನು ದೀಪವನ್ನು ಹಚ್ಚುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ರಂ ಅಗ್ನಿತತ್ವಾತ್ಮಿಕಾಯೈ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ದೀಪಂ ಪರಿಕಲ್ಪಯಾಮಿ ಅಥವಾ ದೀಪಂ ದರ್ಶಯಾಮಿ. ಈಗ ನೈವೇದ್ಯವನ್ನು ಸಮರ್ಪಿಸುವಾಗ ಈ ಮಂತ್ರವನ್ನು ಹೇಳಬೇಕು. ಓಂ ವಂ ಅಮೃತ ತತ್ವಾತ್ಮಿಕಾಯೈ ನಮಃ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಅಮೃತ ನೈವೇದ್ಯಂ ಪರಿಕಲ್ಪಯಾಮಿ. ದೇವತೆಗಳಿಗೆ ನೀರು ಅಥವಾ ಜಲವನ್ನು ಅಮೃತ ತತ್ವವೆಂದು ನಾವು ಹೇಳತಕ್ಕದ್ದು. ಆದ್ದರಿಂದ ಜಲವನ್ನು ಅಮೃತ ರೂಪದಿಂದ ನಾವು ಮಾತನಾಡುತ್ತಿದ್ದೇವೆ. ನಾವು ಅರ್ಪಿಸುವ ಯಾವುದೇ ನೈವೇದ್ಯವೂ ಸಹ ದೇವತೆಗಳಿಗೆ ಅಮೃತ ರೂಪದಲ್ಲಿ ಸೇರುತ್ತದೆ. ಯಾವುದೇ ಪೂಜೆ ಮಾಡುವ ಮುನ್ನ ಆಚಮನ ಮಾಡಿ ಕೇಶವನಾಮಗಳನ್ನು ಹೇಳಿ ನಾವು ಮಾಡುವ ಪೂಜೆಯ ಸ್ಥಳ ನಮ್ಮ ಮನಸ್ಸನ್ನು ಶುಚಿ ಮಾಡಿಕೊಳ್ಳಬೇಕು. ನಂತರ ದೀಪಾರಾಧನೆ ಮಾಡಬೇಕು. ಅಂದರೆ ದೇವರ ಬಳಿ ದೀಪ ಬೆಳಗಬೇಕು. ದೀಪಾರಾಧನೆ ಮಾಡುವಾಗ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಥವಾ ಸಾಯಂ ಸಂಧ್ಯಾ ವೇಳೆಯಲ್ಲಿ ಪೂಜೆ ಮಾಡುವಾಗ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾದೀಪಂ ನಮೋಸ್ತುತೆ. ಹೀಗೆ ನಮಗೆ ಬರುವ ಮಂತ್ರಗಳನ್ನು ಹೇಳಿ ದೇವರ ಬಳಿ ದೀಪವನ್ನು ಹಚ್ಚಬೇಕು. ದೀಪ ಬೆಳಕಿದ ನಂತರ ಯಾವುದೇ ಪೂಜೆ ಮಾಡುವ ಮುಂಚೆ ಗಣಪತಿಯನ್ನು ನೆನೆಸಿಕೊಳ್ಳುವುದು ಉತ್ತಮ. ನಾವು ಮಾಡುವ ಪೂಜೆಯು ನಿರ್ವಿಘ್ನವಾಗಿ ಪೂರ್ತಿ ಮಾಡಿ ಆ ಸತ್ಫಲಿತಗಳು ನಮಗೆ ಮತ್ತು ನಮ್ಮ ಕುಟುಂಬಕ್ಕೆ ಸೇರಬೇಕೆಂದು ಆ ಗಣಪತಿಯನ್ನು ಪ್ರಾರ್ಥಿಸಬೇಕು. ನಂತರ ನಮ್ಮ ಪಂಚೋಪಚಾರವನ್ನು ನಾವು ಶುರು ಮಾಡಬೇಕು. ಪಂಚೋಪಚಾರ ಮಾಡುವ ಮುಂಚೆ ನಾವು ದೇವರ ಪೂಜೆಗೆ ಉಪಯೋಗಿಸುವಂತಹ ಹೂವಿನ ಮೇಲೆ ಹಾಗೂ ನೈವೇದ್ಯದ ಮೇಲೆ ಹಾಗೂ ನಮ್ಮ ದೇವರ ಪೂಜೆಯ ಸುತ್ತಮುತ್ತ ಪರಿಶುಭ್ರ ಮಾಡಿಕೊಳ್ಳಲು ನಾವು ಪಂಚಪಾತ್ರ ಉದ್ಧರಣೆಯಲ್ಲಿರುವ ನೀರಿನಿಂದ ನಾವು ಪ್ರೋಕ್ಷಣೆಗೊಳಿಸಬೇಕು. ಪ್ರೋಕ್ಷಣೆ ಮಾಡುವಾಗ ಅಪವಿತ್ರಂ ಪವಿತ್ರೋಭ್ಯಾಂ ಎಂದು ಹೇಳಿ ಎಲ್ಲವನ್ನು ಶುಚಿಗೊಳಿಸಬೇಕು. ಆದ ಮೇಲೆ ನಾವು ಉಪಯೋಗಿಸುವ ಗಂಧದಲ್ಲಿ ಒಂದು ಹೂವನ್ನು ತೆಗೆದುಕೊಂಡು ಆ ಗಂಧವನ್ನು ಆ ಹೂವಿನಿಂದ ದೇವರಿಗೆ ಅಥವಾ ಆ ತಾಯಿಗೆ ಅರ್ಪಿಸಬೇಕು. ನಾವು ಫೋಟೋವನ್ನು ಉಪಯೋಗಿಸುತ್ತಿದ್ದರೆ ಅದಕ್ಕೆ ತಿಲಕವನ್ನು ಇಡಬಹುದು, ಗಂಧದ ತಿಲಕವನ್ನು ಇಡಬಹುದು ಅಥವಾ ಗಂಧದ ಹೂವಿನಿಂದ ಪ್ರೋಕ್ಷಣೆ ಮಾಡಬಹುದು. ಪ್ರೋಕ್ಷಣೆ ಮಾಡುವಾಗ ಶ್ರೀ ಲಕ್ಷ್ಮೀ ದೇವತಾಯೈ ಗಂಧಂ ಪರಿಕಲ್ಪಯಾಮಿ ಅಥವಾ ಗಂಧಂ ಸಮರ್ಪಯಾಮಿ ಎಂದು ಮಂತ್ರವನ್ನು ಹೇಳಬೇಕು. ಗಂಧವನ್ನು ಸಮರ್ಪಿಸಿದ ನಂತರ ಹೂವನ್ನು ಅರ್ಪಿಸಬೇಕು. ಹೂವನ್ನು ಅರ್ಪಿಸುವಾಗ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಪುಷ್ಪಂ ಪರಿಕಲ್ಪಯಾಮಿ ಅಥವಾ ಪುಷ್ಪಂ ಸಮರ್ಪಯಾಮಿ ಎಂದು ಹೇಳಬೇಕು. ಈ ಸಮಯದಲ್ಲಿ ನಾವು ದೇವರಿಗೆ ಹೂವಿನ ಅರ್ಚನೆ ಅಥವಾ ಪುಷ್ಪಾರ್ಚನೆಯನ್ನು ಸಹ ಮಾಡಬಹುದು. ಪುಷ್ಪವನ್ನು ಅರ್ಪಿಸಿದ ನಂತರ ಧೂಪವನ್ನು ಬೆಳಗಬೇಕು. ಧೂಪವನ್ನು ಮಾಡುವಾಗ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಧೂಪಂ ಪರಿಕಲ್ಪಯಾಮಿ ಅಥವಾ ಧೂಪಂ ಆಗ್ರಾಪಯಾಮಿ ಎಂದು ಹೇಳಬೇಕು. ಧೂಪ ಬೆಳಕಿದ ನಂತರ ದೀಪವನ್ನು ಬೆಳಗಬೇಕು. ದೀಪವನ್ನು ಬೆಳಗುವಾಗ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ದೀಪಂ ದರುಶಯಾಮಿ ಎಂದು ಹೇಳಬೇಕು. ಧೂಪ ದೀಪದ ನಂತರ ನೈವೇದ್ಯವನ್ನು ಸಮರ್ಪಿಸಬೇಕು. ಸರಳವಾದ ನೈವೇದ್ಯವನ್ನು ನಾವು ಪ್ರತಿನಿತ್ಯವೂ ಸಹ ದೇವರಿಗೆ ಅರ್ಪಿಸಬಹುದು. ಸರಳವಾದ ನೈವೇದ್ಯ ಎಂದರೆ ಹಾಲು, ಬೆಲ್ಲ, ಹಣ್ಣು, ಹಂಪಲ, ದ್ರಾಕ್ಷಿ, ಬಾದಾಮಿ ಇತರ ಡ್ರೈ ಫ್ರೂಟ್ಸು ಸಹ ನಾವು ದೇವರಿಗೆ ಅರ್ಪಿಸಬಹುದು. ನೈವೇದ್ಯವನ್ನು ಅರ್ಪಿಸುವಾಗ ಶ್ರೀ ಮಹಾಲಕ್ಷ್ಮೀ ದೇವತಾಯೈ ಅಮೃತ ನೈವೇದ್ಯಂ ಸಮರ್ಪಯಾಮಿ. ಮಂತ್ರವನ್ನು ಹೇಳಿ ನೈವೇದ್ಯವನ್ನು ಸಮರ್ಪಿಸಿದ ನಂತರ ಪಂಚೋಪಚಾರವನ್ನು ಆ ದೇವರಿಗೆ ಸಲ್ಲಿಸಿದ ಹಾಗೆ.
ಪಂಚೋಪಚಾರ ಪೂಜೆ ಆದ ಮೇಲೆ ಕರ್ಪೂರದ ಮಂಗಳ ನೀರಾಜನವನ್ನೂ ಸಹ ನಾವು ದೇವರಿಗೆ ಅರ್ಪಿಸಬಹುದು. ಇಷ್ಟೇ, ಕೇವಲ 5 ನಿಮಿಷದಲ್ಲಿ ಒಂದು ಶ್ರೇಷ್ಠಕರವಾದ ಆ ತಾಯಿಗೆ ಇಷ್ಟವಾಗುವಂತಹ ಪೂಜೆಯನ್ನು ನಾವು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಪೂಜೆ ಮಾಡುವ ವಿಧಾನ 1000 ಇದ್ದರೂ ಭಕ್ತಿ ಒಂದೇ. ದೇವರು ನಮ್ಮ ಶಾಶ್ವತ ಅತಿಥಿ, ನಿತ್ಯವೂ ನಮ್ಮ ಜೊತೆ ಇರುವ ಬೆಳಕು. ಆದ್ದರಿಂದ ನಿತ್ಯವೂ ಈ ಸರಳವಾದ ಪಂಚೋಪಚಾರ ಮಾಡುವುದು ಶ್ರೇಯಸ್ಕರ. ನೀವು ಸಹ ಈ ಸರಳವಾದ ಪಂಚೋಪಚಾರ ಪೂಜೆಯ ವಿಧಿಯನ್ನು ನಿಮ್ಮ ಪ್ರತಿನಿತ್ಯದ ಜೀವನದಲ್ಲಿಯೂ ಸಹ ಅಳವಡಿಸಿಕೊಂಡು ಆ ದೇವರ ಕೃಪೆಗೆ ಪಾತ್ರರಾಗಿ. ಈ ಒಂದು ಪಂಚೋಪಚಾರದ ಮಾಹಿತಿಯ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಅಂದುಕೊಂಡಿದ್ದೇವೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೆಯಲ್ಲಿ ಪ್ರತಿನಿತ್ಯವೂ ಮಾಡುವ ಪೂಜೆಯ ವಿಧಾನವನ್ನು ಸಹ ಕಮೆಂಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟನ್ನು ನಮಗೆ ತಿಳಿಸಿ.